ಮೋಸ ಮೋಸ ಮೋಸ, ಕನ್ನಡಿಗರಿಗೆ ಮಹಾ ಮೋಸ. ಕೇಳಿದ್ದಕ್ಕಿಂತ ಹೆಚ್ಚು ಕಾವೇರಿ ನೀರು ಕೊಟ್ಟು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೆ ನಮ್ಮ ಸರ್ಕಾರ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಇದು ಅಂತೆ ಕಂತೆ ಅಲ್ಲ. ನ್ಯೂಸ್ 18 ನಲ್ಲಿದೆ ಎಕ್ಸ್ಕ್ಲೂಸಿವ್ ದಾಖಲೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಹೇಳಿದ್ದಕ್ಕಿಂತಲೂ ಹೆಚ್ಚು ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ. 19,404 ಕ್ಯೂಸೆಕ್ ಹೆಚ್ಚು ನೀರು ತಮಿಳುನಾಡಿಗೆ ಹರಿಸಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟ್ನಿಂದಲೇ ಸಿಕ್ಕಿಬಿತ್ತು ಲೆಕ್ಕಾಚಾರ. ನೀರು ಹರಿಸಿದ್ದು ಎಷ್ಟು, ಹೇಳಿದ್ದು ಎಷ್ಟು, ಆ ಎಲ್ಲ ದಾಖಲಾತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಕಾವೇರಿ ನಿಯಂತ್ರಣ ಪ್ರಾಧಿಕಾರ ಸಮಿತಿ, ಮತ್ತೊಂದು ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎಷ್ಟು ನೀರನ್ನ ಹರಿಸೋದಿಕ್ಕೆ ಹೇಳಿತ್ತು, ಅದಕ್ಕಿಂತ ಹೆಚ್ಚಾಗಿ ನೀರನ್ನ ಹರಿಸಿದೆ ಇಲ್ಲಿನ ಸರ್ಕಾರ. ತಮಿಳುನಾಡಿಗೆ ನೀರು ಹರಿಸಿರುವಂತಹ ಲೆಕ್ಕವನ್ನ ಕೊಟ್ಟಿದೆ ಅಫಿಡವಿಟ್ ನಲ್ಲಿ. ತಮಿಳುನಾಡಿಗೆ 19,404 ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ಬಿಡಲಾಗಿರೋದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ 3,10,404 ಕ್ಯೂಸೆಕ್ ನೀರನ್ನ ಬಿಟ್ಟಿದೆ. 2,91,000 ಕ್ಯೂಸೆಕ್ ನೀರಿನ ಬದಲಾಗಿ ನಿಮಗೆ ಆ ದಾಖಲೆಗಳನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಬಹುದು ಆ ದಾಖಲೆಗಳಲ್ಲಿ ಸರ್ಕಾರ ಅಫಿಡವಿಟ್ ನಲ್ಲಿ ಏನು ಹೇಳಿದೆ ಅನ್ನೋದನ್ನ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಹೇಳಿದ್ದಕ್ಕಿಂತಲೂ ಹೆಚ್ಚಿನ ನೀರನ್ನ ಈಗಾಗಲೇ ತಮಿಳುನಾಡಿಗೆ ಹರಿಸಲಾಗಿದೆ. ಹಾಗಾದ್ರೆ ಸರ್ಕಾರ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿದ್ದೇನು, ಮಾಡಿದ್ದೇನು, ಅಫಿಡವಿಟ್ ನಲ್ಲಿ ಈಗ ಕೊಟ್ಟಂತಹ ಲೆಕ್ಕ ಏನು? ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನ ಸರ್ಕಾರ ಮಾಡಿದೆ. ಇಲ್ಲಿ ಕಾನೂನಿನ ಸಗೆ ಏನ್ ಹೇಳಬೇಕಾಗಿತ್ತು ಹೇಳುವಂತಹ ಸಂದರ್ಭದಲ್ಲಿ ಅಸಲಿ ಲೆಕ್ಕವನ್ನ ಕೊಟ್ಟಿದೆ. ನೀರ್ ಹರಿಸೋದಿಲ್ಲ, ನೀರಿಲ್ಲ ಅಂತ ಹೇಳಿ ಇಲ್ಲಿ ರಾಜ್ಯದ ಜನರಿಗೆ ಹೇಳೋದು ಮಾತ್ರ ಅಲ್ಲ, ಆದ್ರೆ ಹೇಳಿದ್ದಕ್ಕಿಂತ ಕೇಳಿದ್ದಕ್ಕಿಂತ ಹೆಚ್ಚಿನ ನೀರನ್ನ ಹರಿಸಿದೆ ಅನ್ನೋದನ್ನ ಈ ದಾಖಲಾತಿಯೇ ಈಗ ಹೇಳ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಹರೀಶ್ ಉಪಾಧ್ಯಾಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್ ಉಪಾಧ್ಯಾಯ, ನೀರನ್ನ ಹರಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೇ ಒಂದು, ಮಾಡಿದ್ದೇ ಇನ್ನೊಂದು. ಜನರ ಕಣ್ಣಿಗೆ ಮಣ್ಣೆರಚಬಹುದು, ಆದ್ರೆ ಕಾನೂನಿನ ಕಣ್ಣಿಗೆ ಮಣ್ಣೆರಚೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ದಾಖಲಾತಿ ಹೇಳ್ತಾ ಇದೆ. ಸರ್ಕಾರ ಮಾಡಿದ್ದೇನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ? ಖಂಡಿತವಾಗ್ಲು 25ನೇ ತಾರೀಕು ಜುಲೈಯಿಂದ 3 ಬೇರೆ ಬೇರೆ ಆರ್ಡರ್ಗಳು ಬರುತ್ತೆ ಕಾವೇರಿ ಪ್ರಾಧಿಕಾರದಿಂದ. ಅವರ ಒಂದು ಆರ್ಡರ್ ಪ್ರಕಾರ ಕರ್ನಾಟಕ 2,91,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕಾಗಿತ್ತು. ಆದ್ರೆ ಕರ್ನಾಟಕ ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಪಿಟಿಷನ್ ಅಲ್ಲೇ ಹೇಳುತ್ತೆ, ನಾವು 3,10,404 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದೀವಿ ಅಂತ. ಅಂದ್ರೆ ಬರೋಬ್ಬರಿ ಒಂದು 19,400 ಕ್ಯೂಸೆಕ್ಸ್ ಎಕ್ಸ್ಟ್ರಾ. ಅದು ಹತ್ರ 2 TMC ಲೆಕ್ಕ ಬರುತ್ತೆ. ಪ್ರಶ್ನೆ ಇವಾಗಿರೋದು ಎರಡು. ಒಂದು, ಯಾಕೆ ಈ ಔದಾರ್ಯತೆ? ಎರಡನೇದು, ಈ ತರ ಔದಾರ್ಯತೆ ತೋರಿಸೋ ಒಂದು ಪರಿಸ್ಥಿತಿಲಿ ನಾವಿದೀವಾ ಅಂತ. ಹನಿ ಹನಿ ನೀರಿಗೂ ನಾವು ಇಲ್ಲಿ ಒಂದು ಪರದಾಡ್ತಾ ಇರ್ಬೇಕಾದ್ರೆ ಯಾಕೆ 2 ಎಕ್ಸ್ಟ್ರಾ TMC ನೀರ್ನ ಬಿಟ್ಟಿದೆ ಸರ್ಕಾರ ಅಂತ. ಎಲ್ಲೋ ಒಂದ್ ಕಡೆ ಸರ್ಕಾರ ಹೇಳ್ಬೋದು, ಇಲ್ಲ ಈಗ ರೀಸೆಂಟ್ ಆಗಿ ಬಂದಿರೋ ಆರ್ಡರ್ ಅಲ್ಲಿ 5,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ದಾರೆ, ಅದ್ರಲ್ಲಿ ನಾವ್ ಇದನ್ನ ಅಡ್ಜಸ್ಟ್ ಮಾಡಬಹುದು ಅಂತ ಸರ್ಕಾರ ಹೇಳ್ಬೋದು. ಆದ್ರೆ ಮೊದಲನೇ ಸ್ಟೆಪ್ ಅಲ್ಲೇ ಯಾಕೆ ಎಕ್ಸ್ಟ್ರಾ ನೀರ್ ಬಿಟ್ರಿ ಅನ್ನೋದಕ್ಕೆ ಸರ್ಕಾರ ಎಲ್ಲೊಂದು ಕಡೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಅದು ಸರ್ಕಾರದ ಹಲವಾರು ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾವು ಇಲ್ಲ ಕರ್ನಾಟಕದ ಒಂದು ಹಿತಾಸಕ್ತಿ ಕಾಪಾಡ್ತೀವಿ ಅನ್ನೋ ಪರಿಸ್ಥಿತಿಲಿ ಯಾಕೆ 2 TMC ನೀರು ಎಕ್ಸ್ಟ್ರಾ ಬಿಟ್ಟಿದೆ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಹರೀಶ್ ಉಪಾಧ್ಯಾಯ ಡೀಟೇಲ್ಸ್ಗೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ. ಹಂಗಾಗಿದೆ ನಮ್ ಸರ್ಕಾರದ ನಡೆ. ಡ್ಯಾಂನಲ್ಲಿದ್ದ ನೀರನ್ನೆಲ್ಲ ತಮಿಳುನಾಡಿಗೆ ಬಿಟ್ಟು ಈಗ ರಾಜ್ಯ ಸಂಸದರ ಸಭೆ ನಡೆಸಿದ್ರು ಸಿಎಂ. ಸಭೆ ಒಳಗಿನ ಚರ್ಚೆಗಳು, ಸಭೆಯ ಹೊರಗೆ ಆಡಿದ ಮಾತುಗಳು ಹೀಗಿತ್ತು. ಗೆದ್ದೊಂದ್ ಸೋತ, ಸೋತೊಂದ್ ಸತ್ತ ಅಂತಾರೆ. ಹಾಗೆ 136 ಸೀಟು ಗೆದ್ದ ಕಾಂಗ್ರೆಸ್ನವರು ಕಾವೇರಿ ವಿಷಯದಲ್ಲಿ ಸೋತಿದ್ದಾರೆ. ಸೋತು ಸೊರಗಿರುವ ಜನರನ್ನ ನೀರಿಗಾಗಿ ಸಾಯೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಡ್ಯಾಂ ನೀರನ್ನ ತಮಿಳುನಾಡಿಗೆ ಬಿಟ್ಟು ಖಾಲಿ ಮಾಡಿ ಈಗ ಕರ್ನಾಟಕ ಸಂಸದರ ಸಭೆ ನಡೆಸಿದ್ರು. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ವಪಕ್ಷ ಸಂಸದರ ಸಭೆಯಲ್ಲಿ ಎಲ್ಲಾ ಸಂಸದರಿಗೂ ರಾಜ್ಯದ ಕಾವೇರಿ ನೀರಿನ ಕೊರತೆಯ ಬಗ್ಗೆ ಚರ್ಚೆ ಮಾಡಿದ್ರು. ಜೊತೆಗೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡುವಂತೆ ಕೇಂದ್ರಕ್ಕೆ ಒತ್ತಡ ಹೇರುವಂತೆಯೂ ಸಂಸದರಿಗೆ ಸಿಎಂ ಡಿಸಿಎಂ ಮನವಿ ಮಾಡಿದ್ರು. ಜಲಸಂಪನ್ಮೂಲ ಸಚಿವರ ಜೊತೆ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡ್ತೀವಿ, ಅವ್ರಿಗೂ ಕೂಡ ಮನವರಿಕೆ ಮಾಡ್ತೀವಿ.
ನಾನು ಅವ್ರಿಗೂ ಪತ್ರ ಬರೆದಿದ್ದೀನಿ, ಪ್ರೈಮ್ ಮಿನಿಸ್ಟರ್ಗೂ ಪತ್ರ ಬರೆದಿದ್ದೀನಿ. ನೀವು ಮಧ್ಯೆ ಪ್ರವೇಶ ಮಾಡಬೇಕೀಗ. ನಮ್ಮ ಹತ್ರ ನೀರಿಲ್ಲ. Entire, whatever may be our political differences, all the parliament members and the central union ministers ಒಟ್ಟಿಗೆ ರಾಜ್ಯನ ಹಿತನ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಒಗ್ಗಟ್ಟಿನಿಂದ ಬಂದಿದ್ದಾರೆ. So we will present our case before the central minister. ಕಾವೇರಿ ವಿಷಯದಲ್ಲಿ ನಾವಿಲ್ಲ ಒಂದೇ ಅಂತ ಸಭೆಯಲ್ಲಿ ಹೇಳಿದ್ರು. ಸಭೆ ಹೊರಗೆ ಯಾರನ್ನ ಕೇಳಿ ನೀರು ಬಿಟ್ರು ಅಂತ ಮತ್ತದೇ ರಾಜಕೀಯ ಹೇಳಿಕೆಗಳು ಹೊರಬಂತು. ನೀರು ನೀವು 12/8 ನೀರು ಬಿಡ್ತಾ ಇದ್ದೀರಿ. ಇವತ್ತೆಷ್ಟು ತಾರೀಕು? ಒಂದೂವರೆ ತಿಂಗಳಿಗಿಂತ ಜಾಸ್ತಿ ಆಗಿದೆ. ನಿಮ್ಗೆ ಆವಾಗ ನೆನಪಾಗ್ಲಿಲ್ವಾ? ಈ ರೀತಿ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗಿ ಈ ಹಿಂದೆ ನೀವು ನೆನಪಾಗ್ಲಾರ್ದಂತವ್ರು ಇವತ್ತು ಯಾಕೆ ನೆನಪಾಗಿದೆ ನಿಮ್ಗೆ? ನಾವು ಕುಡಿಯೋ ನೀರನ್ನ ಕಡಿಮೆ ಮಾಡಿಕೊಂಡು ತಮಿಳುನಾಡಿಗೆ ಬೆಳೆಗೆ ನೀರು ಬಿಡ್ತಾ ಇದ್ದೀವಿ. ನಮ್ಮ ವಾದವನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕು. ಕುಡಿಯುವ ನೀರಿಗೆ ಎಷ್ಟು ನೀರನ್ನ ನಾವು ಇಟ್ಕೋಬೇಕು, ಅದರ ಆಧಾರದಲ್ಲಿ ವಾದ ಮಂಡನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳಿದೀವಿ. ನಾಡಿನ ರೈತರ ಬದುಕಿನ ಉಳಿವಿಗೋಸ್ಕರವಾಗಿ ಚಿಂತನೆ ನಡೆಸಬೇಕು. ಆ ಚಿಂತನೆಗಳು ಈ ಸರ್ಕಾರದಲ್ಲಿ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಇನ್ನೂ ಮೀನಾ ಮೇಣಿಸಿ ಎಣಿಸ್ಕೊಂಡೇ ಕೂತಿದ್ದಾರೆ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋದಕ್ಕೆ. ನಮ್ಮವರು ಸಭೆ ಮಾಡಿ ಇನ್ನೂ ರಾಜಕೀಯ ಮಾಡ್ತಿದ್ದಾರೆ. ಆದರೆ ತಮಿಳುನಾಡಿನವರು ಸರ್ವಪಕ್ಷ ನಿಯೋಗದ ಜೊತೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ರನ್ನ ಭೇಟಿ ಮಾಡಿದ್ರು. ಕರ್ನಾಟಕದಿಂದ ಅನ್ಯಾಯ ಆಗ್ತಿದೆ, ಬಾಕಿ ನೀರು ಕೊಡಿಸಿ ಅಂತ ದೂರನ್ನೂ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರ ಭೇಟಿಗೂ ಸಮಯ ಕೇಳಿದ್ದಾರೆ. ಕಾವೇರಿ ವಿಷಯದಲ್ಲಿ ಸರ್ಕಾರದ ಎಡವಟ್ಟುಗಳು ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಇದೆ. ಆ ಎಡವಟ್ಟುಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಡವಟ್ಟುಗಳನ್ನ ಒಂದೊಂದಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮಳೆ ಕೊರತೆ ಗೊತ್ತಿದ್ರು ಆಮೇಲೆ ಅನ್ನುವಂತಹ ನಿರ್ಲಕ್ಷ್ಯ ಧೋರಣೆಯನ್ನ ಸರ್ಕಾರ ಮಾಡಿದ್ದು. ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೈ ಕಟ್ಟಿ ಕೂತಿದ್ದು ಇಲ್ಲಿನ ಸರ್ಕಾರ. ಅವರು ಆಗಸ್ಟ್ 14ಕ್ಕೆ ಹೋಗಿದ್ದಾರೆ, ಆದ್ರೆ ಇಲ್ಲಿ ಹೋಗಿದ್ದು ಬಹಳ ಲೇಟ್ ಆಗಿ. ಹೋರಾಟಗಾರರು ಬೀದಿಗಿಳಿದ್ರು, ಕ್ಯಾರೆ ಅಂತ ಹೇಳದೆ ಮೌನವಾಗಿದ್ದು ಯಾಕೆ ಅನ್ನುವ ಪ್ರಶ್ನೆ. ವಿಪಕ್ಷಗಳು ಹೇಳಿದ್ರು, ಅವರೇನ್ ಮಾಡಿದ್ರು ಅನ್ನೋದು ಗೊತ್ತು ನಮ್ಗೆ ಅನ್ನುವಂತಹ ಅಹಂಭಾವನೆ ಕಾಣಿಸ್ತಾ ಇತ್ತು. ರೈತರು ಕಾವೇರಿ ನೀರು ನಂಬಿ ಬೆಳೆ ಬೆಳಿಬೇಡಿ ಅಂತ ಬಿಟ್ಟಿ ಸಲಹೆಯನ್ನು ಕೂಡ ಸರ್ಕಾರ ಕೊಡುತ್ತೆ. ಸರ್ವಪಕ್ಷ ಸಭೆ, ಕಾನೂನು ತಜ್ಞರ ಜೊತೆ ಇದರ ಬಗ್ಗೆ ಸಭೆಯನ್ನ ಮಾಡಿದ್ದು ಯಾವಾಗ? ವಿಳಂಬವಾಗಿ, ತಡವಾಗಿ. ಕಾವೇರಿ ಸಮಿತಿ ಪ್ರಾಧಿಕಾರ ಹೇಳಿದಂತೆಲ್ಲ ನೀರು ಹರಿಬಿಟ್ಟಿದ್ದು, ನೀರು ಬಿಡ್ತಾನೆ ಇರೋದು. ಪದೇ ಪದೇ ಪ್ರಧಾನಿ ಮಧ್ಯಸ್ಥಿಕೆ ವಹಿಸ್ಲಿ ಅಂತ ರಾಜಕೀಯ ಮಾತು ಬೇರೆ. ಡ್ಯಾಂನಲ್ಲಿ ಅರ್ಧ ನೀರು ಖಾಲಿ ಆದ್ಮೇಲೆ ಸರ್ಕಾರ ಈಗ ಕಣ್ತೆರೆದಿದೆ. ತಮಿಳುನಾಡಿನವರು ಸೀದಾ ದೆಹಲಿಗೆ, ನಮ್ಮವರು ಇಲ್ಲೇ ಕೂತು ಸಭೆಯ ಮೇಲೆ ಸಭೆ ಮಾಡೋದು, ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳೋದು ಇದೇ ಆಗಿದೆ. ಬರೀ ಸರ್ಕಾರದ ಎಡವಟ್ಟುಗಳನ್ನೇ ನಾವು ತೋರಿಸಿದ್ರೆ ಆಗಲ್ಲ, ಬಿಜೆಪಿ ಜೆಡಿಎಸ್ ಎಡವಟ್ಟುಗಳು ಕೂಡ ಆಗಿದೆ. ಏನ್ ಮಾಡಿದೆ ಹಾಗಾದ್ರೆ ಈ ವಿಪಕ್ಷಗಳು? ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮಾತ್ರ ವಿಪಕ್ಷಗಳು ಇದಕ್ಕೆ ಉತ್ತರವನ್ನ ಕೊಟ್ಟವೇ ಹೊರತು ತಾವಾಗೆ ಈ ವಿಚಾರದಲ್ಲಿ ಹೋರಾಟ ಮಾಡೋದಾಗ್ಲಿ, ಇದರ ಬಗ್ಗೆ ಕಾಳಜಿಯನ್ನು ವಹಿಸೋದಾಗ್ಲಿ ಎಲ್ಲೂ ಕಾಣಲಿಲ್ಲ. ಕಾವೇರಿ ವಿಷಯದಲ್ಲಿ ಸರ್ಕಾರದ ಜೊತೆ ನೇರವಾಗಿ ಚರ್ಚೆ ನಡೆಸಲಿಲ್ಲ. ಕೇವಲ ಹೇಳಿಕೆಗಳಿಗೆ ಅಷ್ಟೇ ಅಲ್ಲಿ ಸಮಾಧಾನ ಆಗಿದ್ದು. 25+1 ಬಿಜೆಪಿ ಸಂಸದರಿದ್ರು, ಕೇಂದ್ರದ ಜೊತೆ ಒಬ್ರು ಮಾತಾಡ್ಲಿಲ್ಲ. ಈಗೀಗ ಒಬ್ಬೊಬ್ರೆ ಹೋಗಿ ಮಾತಾಡ್ತಾರೆ, ಅದು ಬೇರೆ ಪ್ರಶ್ನೆ. ಅಲ್ಲಿ ಕಾವೇರಿ ವಿಚಾರ ಪ್ರಸ್ತಾಪ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ನಿರ್ಮಲಾ ಸೀತಾರಾಮನ್, ಜೋಶಿ ಆಗಿರ್ಬೋದು, ನಾರಾಯಣಸ್ವಾಮಿ ಆಗಿರ್ಬೋದು, ಭಗವಂತ ಖೂಬಾ, ಶೋಭಾ ಕರಂದ್ಲಾಜೆ, ಇವರೆಲ್ಲರೂ ಇದ್ರು ಕೂಡ ಈಗ ಅಲ್ಲಿ ಏನು ಆಗ್ತಾ ಇದೆ, ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ. 4+1 ಕೇಂದ್ರ ಸಚಿವರು ಬರೀ ಸರ್ಕಾರವನ್ನ ಟೀಕಿಸ್ತಾನೆ ಕಾಲ ಕಳೆದಿದ್ದಾರೆ ಹೊರತು ಈ ವಿಚಾರದಲ್ಲಿ ಇದು ನಮ್ಮ ವಿಚಾರ, ಕರ್ನಾಟಕದ ವಿಚಾರ, ಕಾವೇರಿಯ ವಿಚಾರ, ರೈತರ ವಿಚಾರ ಅಂತ ಯಾಕೆ ಮುಂದೆ ಬರಲಿಲ್ಲ ಈ ವಿಚಾರದಲ್ಲಿ ಅನ್ನುವ ಪ್ರಶ್ನೆ. ಮಾತೆತ್ತಿದ್ರೆ ಸರ್ಕಾರ, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುತ್ತೆ, ವಿಪಕ್ಷಗಳು ಆಗಲ್ಲ ಅನ್ನತ್ತೆ. ನದಿ ನೀರು ವಿವಾದ ಬಗೆಹರಿಸೋಕೆ ಮೋದಿ ಸರ್ಕಾರದ ಕೈಲಿ ಆಗಲ್ವಾ? ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಅಂಶಗಳು. ನದಿ ನೀರು ವಿವಾದ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದ್ದೇನೋ ನಿಜ. ಪ್ರಾಧಿಕಾರ, ನೀರು ನಿಯಂತ್ರಣ ಸಮಿತಿ, ಸುಪ್ರೀಂ ಕೋರ್ಟ್ನಲ್ಲೂ ಕೇಸ್ ಇದೆ, ಅದೂನೂ ನಿಜ. ಆದ್ರೆ ಸಂವಿಧಾನದ 246ನೇ ವಿಧಿಯಡಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸುವ ಅಧಿಕಾರ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಜನರ ಹಿತಾಸಕ್ತಿ, ಪರಿಸ್ಥಿತಿಯನ್ನ ಆಧರಿಸಿ ಕೇಂದ್ರ ಇಲ್ಲಿ ಮಧ್ಯಪ್ರವೇಶ ಮಾಡಬಹುದು ಅಂತ ಸಂವಿಧಾನದ 246ನೇ ವಿಧಿಯಲ್ಲಿ ಉಲ್ಲೇಖ ಇದೆ. ಅಷ್ಟೇ ಅಲ್ಲ,
ಆರ್ಟಿಕಲ್ 262(1) ನೀರು ಹಂಚಿಕೆ ನಿಯಂತ್ರಣ ವಿಷಯದಲ್ಲಿ ಕೇಂದ್ರ ಸರ್ಕಾರ ವಿವಾದದಲ್ಲಿರುವ ರಾಜ್ಯಗಳ ಜೊತೆಗೆ ಸಭೆಯನ್ನು ಮಾಡಬಹುದು. ಅದೇ ರೀತಿಯಾಗಿ ಆರ್ಟಿಕಲ್ 262(2) ಅಧಿನಿಯಮ 2ರಡಿ ನದಿ ನೀರು ವಿವಾದ ದೇಶದ ಯಾವುದೇ ಕೋರ್ಟ್ನಲ್ಲಿದ್ರೂ ನಮೂದಾಗಿ 56ರಲ್ಲಿ ಕೇಂದ್ರ ಸರ್ಕಾರ ಸಭೆ ನಡೆಸಿ ಅಲ್ಲಿ ಮಾತುಕತೆಯ ಮೂಲಕ ಬಗೆಹರಿಸುವಂತಹ ಅಧಿಕಾರ ಕೇಂದ್ರಕ್ಕೆ ಇದೆ. ಇಷ್ಟೆಲ್ಲ ಇದ್ರೂ ಈಗ ಕೇಂದ್ರ ಮಧ್ಯಪ್ರವೇಶ ಮಾಡತ್ತಾ ಗೊತ್ತಿಲ್ಲ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿಷಯದಲ್ಲಿ ಏನೆಲ್ಲ ವಾದ ಮಾಡಬೇಕು, ಸರ್ಕಾರದ ಸಿದ್ಧತೆ ಹೇಗಿದೆ, ಆ ಬಗ್ಗೆಯ ವರದಿ ನಿಮ್ಮ ಮುಂದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಕಾವೇರಿ ಭವಿಷ್ಯ. ಕಾವೇರಿ ನೀರನ್ನ ತಮಿಳುನಾಡಿಗೆ ಧಾರಾಳವಾಗಿ ಕೊಟ್ಟು ಕೆಆರ್ಎಸ್ ಜಲಾಶಯವನ್ನೇ ಮುಕ್ಕಾಲು ಭಾಗ ಖಾಲಿ ಮಾಡಿದ್ದಾರೆ. ಈಗ ನೀರು ಬಿಡಲ್ಲ ಅಂತಿದ್ದು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಕರ್ನಾಟಕ ಜಲ ವಿವಾದದ ಅರ್ಜಿ ವಿಚಾರಣೆಗೆ ಬರ್ತಿದೆ. ಹೇಳ್ದಾಗೆಲ್ಲ ನೀರು ಬಿಟ್ಟಿದ್ದೀವಿ ಅಂತ ನಮ್ಮವರು ವಾದ ಮಾಡ್ತಾರೆ, ಇದರಲ್ಲಿ ಅನುಮಾನನೇ ಇಲ್ಲ. ಹಾಗೆ ಕಾವೇರಿ ಕೊಳ್ಳದ ಡ್ಯಾಂಗಳ ಸಮಗ್ರ ಅಂಕಿಅಂಶವನ್ನು ನ್ಯಾಯಾಲಯಕ್ಕೆ ಕೊಡಬೇಕು. ಕುಡಿಯಲು 33 ಟಿಎಂಸಿ ನೀರು ಬೇಕು, ಕೈಗಾರಿಕೆಗಳಿಗೆ 3 ಟಿಎಂಸಿ ನೀರು ಕೊಡಬೇಕು, ಬೆಳೆಗಳಿಗೆ 70 ಟಿಎಂಸಿ ನೀರು ಬೇಕು, 106 ಟಿಎಂಸಿ ಬೇಕಿದ್ದು ಇರೋದು 53 ಟಿಎಂಸಿ ಎಂಬ ವರದಿಯನ್ನು ನ್ಯಾಯಪೀಠಕ್ಕೆ ಸಲ್ಲಿಸಬೇಕು. ಕಳೆದ ವರ್ಷ ನೀರಿನ ಪ್ರಮಾಣ ಎಷ್ಟಿತ್ತು, ಈಗ ಡ್ಯಾಂನಲ್ಲಿ ನೀರಿನ ಲಭ್ಯತೆ ಎಷ್ಟು ಅಂತ ತಿಳಿಸಬೇಕು. ಮಳೆ ಕೊರತೆ, ಅಂತರ್ಜಲ ಕೊರತೆಯ ಸಮಗ್ರ ವರದಿಯನ್ನ ಸಲ್ಲಿಸಬೇಕು. ಕರ್ನಾಟಕದ 195 ತಾಲೂಕುಗಳ ಬರ ಅಧ್ಯಯನವನ್ನು ಪ್ರಸ್ತಾಪಿಸಬೇಕು. 2022ರಲ್ಲಿ ತಮಿಳುನಾಡು 400+ ಟಿಎಂಸಿ ನೀರನ್ನ ಸಮುದ್ರಕ್ಕೆ ಬಿಟ್ಟಿತ್ತು ಅನ್ನೋ ಅಂಕಿಅಂಶಗಳನ್ನ ಎಲ್ಲ ಕಡೆ ಲಭ್ಯವಿದೆ. ಈ ವರ್ಷ ನಿಯಮ ಮೀರಿ 50+ ಟಿಎಂಸಿ ನೀರನ್ನ ತಮಿಳುನಾಡು ಬಳಸಿದೆ ಅಂತಾನೂ ಮಾಹಿತಿ ಹರಿದಾಡ್ತಾ ಇದ್ದು, ಕೋರ್ಟ್ಗೆ ತಮಿಳುನಾಡಿನ ಈ ತಪ್ಪುಗಳನ್ನ ದಾಖಲೆ ಸಂಗ್ರಹಿಸಿ ಕೊಡಬೇಕು. ತಮಿಳುನಾಡಲ್ಲಿ ಹೆಚ್ಚು ಕುರುವೈ ಬೆಳೆ ಬೆಳೆದ ಬಗ್ಗೆಯೂ ವಿವರಣೆ ಸಲ್ಲಿಸಬೇಕು. ಮುಖ್ಯವಾಗಿ ಡ್ಯಾಂಗಳ ಪರಿಶೀಲನೆಗೆ ಟೀಂ ಕಳಿಸಲು ಕರ್ನಾಟಕ ಪರ ವಕೀಲರು ಮನವಿ ಮಾಡಬೇಕಿದ್ದು, ಸಂಕಷ್ಟಕಾಲ ಸೂತ್ರ ರಚನೆಗೆ ಕರ್ನಾಟಕ ಸರ್ಕಾರ ಪಟ್ಟು ಹಿಡಿದ್ರಷ್ಟೇ ಕರ್ನಾಟಕದ ಅರ್ಜಿಗೆ ಮೌಲ್ಯ. ನಾಳೆ ಕರ್ನಾಟಕದ ಪರ ವಕೀಲರು ಹೇಗೆಲ್ಲ ವಾದ ಮಂಡಿಸ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಾವೇರಿ ವಿಷಯದಲ್ಲಿ ರಾಜಕೀಯ ಒಂದ್ ಕಡೆಯಾದ್ರೆ ಹೋರಾಟ ಇನ್ನೊಂದ್ ಕಡೆ. ತಿಂಗಳಿನಿಂದ ಹೋರಾಟ ನಡೆಸುತ್ತಿದ್ದವರ ಸಿಟ್ಟು ಇವತ್ತು ಸ್ಯಾಂಡಲ್ವುಡ್ ಸ್ಟಾರ್ಗಳ ಮೇಲೆ ಬಿತ್ತು. ಇದಕ್ಕೆ ನಟರು ಕೊಟ್ಟ ಉತ್ತರ ಹೀಗಿತ್ತು. ಸ್ಯಾಂಡಲ್ವುಡ್ ಸ್ಟಾರ್ಗಳೇ ಗೆಲ್ಲಿದ್ದೀರಾ? ಕಾವೇರಿ ಹೋರಾಟಕ್ಕೆ ಬರದ ನಿಮಗೆ ಧಿಕ್ಕಾರ. ಇದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಕನ್ನಡ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮೊಳಗಿಸಿದ ಘೋಷಣೆಗಳು. ಕಾವೇರಿ ಹೋರಾಟಕ್ಕೆ ರೈತರಿಗೆ ಸ್ಯಾಂಡಲ್ವುಡ್ ಸ್ಟಾರ್ಗಳು ಬೆಂಬಲಿಸುತ್ತಿಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲೂ ಧಿಕ್ಕಾರದ ಪೋಸ್ಟ್ಗಳನ್ನ ಹಾಕಿವೆ ಕನ್ನಡ ಸಂಘಟನೆಗಳು. ಫೇಸ್ಬುಕ್, ವಾಟ್ಸಪ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಮುಖ ನಟರ ಫೋಟೋ ಹಾಕಿ ನಟರ ಬಾಯಿಗೆ ಪಟ್ಟಿ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಂಘಟನೆಗಳ ಕಿಚ್ಚು ಜೋರಾಗ್ತಿದ್ದಂತೆ ನಟ ದರ್ಶನ್ ಟ್ವೀಟ್ ಹಾಕಿದ್ರು. ಕರ್ನಾಟಕದ ಪಾಲಿನ ಕಾವೇರಿ ನೀರಿಗೆ ಕತ್ತರಿ ಹಾಕಿ ಮತ್ತಷ್ಟು ನೀರು ಪಡೆದುಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆದು ಬಂದಿದೆ. ಈ ವರ್ಷ ನೀರಿನ ಅಭಾವ ರಾಜ್ಯದಲ್ಲಿ ಸಾಕಷ್ಟಿದೆ. ಈ ಸಮಯದಲ್ಲಿ ನೀರಾವರಿ ಪ್ರದೇಶಕ್ಕೆ ಹಾನಿಯಾಗುವ ಸಾಧ್ಯತೆ ಬಹಳಷ್ಟು ಇರುವ ಕಾರಣ ಎಲ್ಲಾ ಅಂಕಿ ಅಂಶಗಳನ್ನು ಪರಿಗಣಿಸಿ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಲಿ ಅಂತ ದರ್ಶನ್ ಕೂಡ ಟ್ವೀಟ್ ಮಾಡಿ ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದ್ರು. ಇದಾದ್ಮೇಲೆ ನಟ ಸುದೀಪ್, ಸ್ನೇಹಿತರೆ, ನಮ್ಮ ಕಾವೇರಿ ನಮ್ಮ ಹಕ್ಕು, ಅಷ್ಟು ಒಮ್ಮತದಿಂದ ಗೆಲ್ಲಿಸಿರುವ ಸರ್ಕಾರ ಕಾವೇರಿಯನ್ನೇ ನಂಬಿರುವ ಜನರನ್ನು ಕೈಬಿಡುವುದಿಲ್ಲ ಎಂದು ನಾನು ನಂಬಿದ್ದೇನೆ. ಈ ಕೂಡಲೇ ತಜ್ಞರು ಕಾರ್ಯತಂತ್ರ ರೂಪಿಸಿ ನ್ಯಾಯ ನೀಡಲಿ ಎಂದು ಒತ್ತಾಯಿಸುತ್ತೇನೆ. ನೆಲ, ಜಲ, ಭಾಷೆಯ ಹೋರಾಟದಲ್ಲಿ ನನ್ನ ಧ್ವನಿಯೂ ಇದೆ. ಕಾವೇರಿ ತಾಯಿ ಕರುನಾಡನ್ನು ಕಾಪಾಡಲಿ ಅಂತ ನಟ ಸುದೀಪ್ ಟ್ವೀಟ್ ಹಾಕಿದ್ರು. ಈ ಮಧ್ಯೆ ಮೈಸೂರಲ್ಲಿ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಸೇರಿ ಅನೇಕರು ಕಾವೇರಿ ಹೋರಾಟಕ್ಕೆ ನಾವು ಬರ್ತೀವಿ ಅಂದ್ರು. ರೈತರು ಯಾವಾಗ ಕರೆದ್ರು ಹೋರಾಟಕ್ಕೆ ನಾವು ರೆಡಿ ಅಂದ್ರು. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಬೇಕು. ಕಷ್ಟ ಆಗ್ತಿದೆ ಅಂದರೆ ನಮ್ಮ ತಂದೆ ಹೇಳ್ಬಿಟ್ಟು ಹೋಗಿದ್ದಾರೆ, ನಮ್ಮ ನೆಲ ಜಲಕ್ಕೆ ಯಾವತ್ತೂ ನಮ್ಮ ಪ್ರಾಣ ಸಿದ್ಧ ಅಂತ. ಹಾಗಂತೆ ನಾವು ನಡ್ಕೋತೀವಪ್ಪ. ಇಡೀ ಕುಟುಂಬದವರು, ಇಡೀ ಸಿನಿಮಾ ಇಂಡಸ್ಟ್ರಿಯವರು ಅದಕ್ಕೆ ಭದ್ರವಾಗಿ ನಿಲ್ತೀವಪ್ಪ. ರೈತರ ಬೆನ್ನೆಲುಬು ಕಾವೇರಿ. ಈ ವರ್ಷ ರಾಜ್ಯದಲ್ಲಿ ಮಳೆ ಕಡಿಮೆ ಇದ್ದಿದ್ದರಿಂದ ಈಗಾಗಲೇ ನಮ್ಮ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಎರಡು ರಾಜ್ಯದ ನಾಯಕರು ಹಾಗೂ ನ್ಯಾಯಾಲಯ ಇದನ್ನು ಮನಸ್ಸಲ್ಲಿಟ್ಕೊಂಡು
ಒಂದು ಒಳ್ಳೆ ತೀರ್ಮಾನ ಕೊಡಬೇಕು ಅಂತ ಕೇಳ್ಕೊತೀನಿ. ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲುವಂಥ ಸಮಯ ಬಂದಿದೆ. ಇದಕ್ಕೆ ಎಲ್ಲ ನಮ್ಮ MLAಗಳು, ಎಲ್ಲ MP ಗಳು ಎಲ್ಲ ಒಗ್ಗಟ್ಟಿನಿಂದ ನಿಂತುಕೊಂಡು ಇದಕ್ಕೆ ಸೂಕ್ತವಾದ ಒಂದು ಪ್ರತಿನಿಧಿತ್ವ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಡಬೇಕು. ಮಂಡ್ಯದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಸದಸ್ಯರು ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿರುವ ಕಾವೇರಿ ನೀರಿಗಾಗಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಅಣುಕು ಶವಯಾತ್ರೆ ಮಾಡಿದ್ರು. ರೈತರ ಹಿತ ಕಾಯ್ದ ಸರ್ಕಾರ ಸತ್ತು ಹೋಗಿದೆ ಅಂತ ಧಿಕ್ಕಾರ ಕೂಗಿದ್ರು. ಕಾವೇರಿ ನದಿ ನೀರು ಹಂಚಿಕೆ ವಿರೋಧಿಸಿ ಆಮ್ ಆದ್ಮಿ ಪಕ್ಷದಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆದಿದೆ. ಪ್ರತಿಭಟನಾಕಾರರು ಖಾಲಿ ಬಕೆಟ್ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಆದೇಶಕ್ಕೆ ನೀರಿಲ್ಲದೆ ಇದ್ರು ಬಿಡಿ ಅಂತಂದ್ರೆ ಇದು ಯಾವ ನ್ಯಾಯ? ನಮ್ಗೇನ್ ತೊಂದರೆ ಆಗುತ್ತೋ ಆಗ್ಲಿ, ಅರೆಸ್ಟ್ ಆಗ್ಬೋದು, ಆಗ್ಲಿ ಜೈಲ್ಗೆ ಹೋಗ್ಲಿ. ಕಳ್ಳತನಕ್ಕೆ ಹೋಗಿ ಜೈಲು ಹೋಗ್ತಾರೆ, ಬೇಕಾದಷ್ಟಕ್ಕೆ ಹೋಗ್ತಾರೆ. ಇದು ಯಾವುದಕ್ಕೆ ಹೋಗ್ತಿರೋದು? ರಾಜ್ಯದ ಹಿತ, ಅಧಿಕಾರ ದಾಹಕ್ಕೋಸ್ಕರವಾಗಿ ನಮ್ಮ ದಾಹವನ್ನು ಹಿಂಗಿಸದೇ ಇರತಕ್ಕಂಥ ಜನ ನಿಮ್ಮನ್ನ ಯಾತಕ್ಕೆ ನಾವು ಇರಿಸ್ಕೋಬೇಕಾಗಿದೆ? ರಾಜ್ಯ ಸರ್ಕಾರ ಮತ್ತು ಕರ್ನಾಟಕದ ಎಲ್ಲ ಸಂಸದರ ನಿಯೋಗ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ. ಅವರಿಗೆ ಇಲ್ಲಿಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆ ಒತ್ತಡ ಇಲ್ಲಿವರೆಗೂ ಮಾಡಲಿಲ್ಲ. ಪ್ರಧಾನಿಯವರ ಹತ್ರ ಮಾತಾಡಿ, ಈ ಬಿಜೆಪಿ ಅವರು ಇದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಲೋಕಸಭಾ ಸದಸ್ಯರನ್ನ ಕಳಿಸಿದವಲ್ಲ ಅವರೆಲ್ಲ ಸೇರಿ ಪ್ರಧಾನಿ ಮೇಲೆ ಒತ್ತಡವನ್ನು ಹಾಕುವಂತ ಕೆಲಸ ಮಾಡಲಿ. ಅದೇ ರೀತಿ ಎಲ್ಲ ಪಕ್ಷಗಳು, ಸರ್ಕಾರ, ಸುಪ್ರೀಂ ಕೋರ್ಟ್ ಆದ್ರೂ ಹೋಗಲಿ. ಇನ್ನು ಮುಂದಿನ ಸುದ್ದಿ ನೋಡೋಣ. ಚೈತ್ರ ಕುಂದಾಪುರ ಡೀಲ್ನಲ್ಲಿ ನಾಪತ್ತೆಯಾಗಿದ್ದ ಹಾಲಶ್ರೀ ಸ್ವಾಮಿಗೆ ಸಿಸಿಬಿ ಡ್ರಿಲ್ ಮಾಡ್ತಿದೆ. ಕೋರ್ಟ್ 10 ದಿನ ಕಸ್ಟಡಿಗೂ ಕೊಟ್ಟಿದೆ. ಇದರ ಮಧ್ಯೆ ಸ್ವಾಮೀಜಿಯ ಆಶ್ರಮದಲ್ಲಿ ಲಕ್ಷ ಹಣನೂ ಸಿಕ್ಕಿದೆ. ಹತ್ತು ದಿನ ಸಿಸಿಬಿ ಕಸ್ಟಡಿಗೆ ಹಾಲಶ್ರೀ ಸ್ವಾಮೀಜಿ. ಹಿರೇಹಡಲಿಗಿ ಮಠಕ್ಕೆ ಕರೆದೊಯ್ದು ಮಹಜರು. ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ವಂಚಿಸಿದ ಆರೋಪದಲ್ಲಿ ತಲೆಮರೆಸಿಕೊಂಡಿದ್ದ ಅಭಿನವ ಹಾಲಶ್ರೀ ನಿನ್ನೆ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದ್ರು. ರಹಸ್ಯ ಸ್ಥಳದಲ್ಲಿ ಆರೋಪಿ ಅಭಿನವ ಹಾಲಶ್ರೀಯನ್ನ ವಿಚಾರಣೆ ನಡೆಸಿ ಇವತ್ತು ಬೆಳಗ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ವೇಳೆ ಹಾಲಶ್ರೀ ಸ್ವಾಮಿಯನ್ನ ಕೋರ್ಟ್ 10 ದಿನ ಕಸ್ಟಡಿಗೆ ಕೊಟ್ಟಿದೆ. ಆರೋಪಿಯನ್ನ ಕಸ್ಟಡಿಗೆ ಪಡೆದಿದ್ದೇ ತಡ ಸಿಸಿಬಿ ಅಧಿಕಾರಿಗಳು ಸೀದಾ ವಿಜಯನಗರದ ಹಿರೇಹಡಲಿಗಿಯಲ್ಲಿರುವ ಮಠಕ್ಕೂ ಕರೆದೊಯ್ದು ಮಹಜರು ನಡೆಸಿದ್ರು. ಹಿರೇಹಡಲಿಗಿ ಹಾಲಶ್ರೀ ಮಠದಲ್ಲೇ ಕಂತೆ ಹಣ. ಹಾಲಶ್ರೀ ಮಠಕ್ಕೆ ಸಿಸಿಬಿ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ಶಾಕ್ ಒಂದು ಎದುರಾಗಿತ್ತು. ಸ್ವಾಮೀಜಿ ಪಡೆದಿದ್ದ ಹಣ ಒಂದು ಬ್ಯಾಗ್ನಲ್ಲಿ ಪತ್ತೆಯಾಗಿತ್ತು. ಈ ಹಣ ಸಿಕ್ಕಿದ್ದು ಕೂಡ ರೋಚಕ. ಹಾಲಶ್ರೀ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ 65 ಲಕ್ಷ ಹಣದ ಸಮೇತ ಮೈಸೂರಿಗೆ ಹೋಗಿ ಅಲ್ಲಿಂದ ಒಡಿಶಾಗೆ ತೆರಳಲು ಮುಂದಾಗಿದ್ರು. ಈ ವೇಳೆ ಮೈಸೂರಲ್ಲಿ ತಮ್ಮ ಕಡೆಯ ವ್ಯಕ್ತಿಯೊಬ್ಬರ ಕೈಗೆ 65 ಲಕ್ಷ ಹಣ ಒಪ್ಪಿಸಿ ಸೇಫ್ ಆಗಿಡಲು ಸೂಚಿಸಿದ್ರಂತೆ. ಇಷ್ಟು ದಿನ ಆ ಹಣವನ್ನ ಸೇಫ್ ಆಗಿಟ್ಟಿದ್ದ ವ್ಯಕ್ತಿ ಇಂದು ಹಿರೇಹಡಲಿಗಿ ಮಠದಲ್ಲಿರುವ ಪಲ್ಲಕ್ಕಿ ಬಳಿ ಇಟ್ಟು ಹೋಗಿದ್ದಾರೆ. ಅಲ್ಲದೆ ತಾನು ಹಣ ಇಟ್ಟು ಹೋದ ಬಗ್ಗೆಯೂ ವ್ಯಕ್ತಿ ವಿಡಿಯೋ ಮೂಲಕ ಮಾಹಿತಿ ಕೊಟ್ಟಿದ್ದಾನೆ. ಈ ದುಡ್ಡು ಅಡಗಲಿ ಮಠದ ಆಲಶ್ರೀ ಅಡಗಲಿ ಮಠದ ಅಭಿನವ ಆಲಶ್ರೀ ಸ್ವಾಮೀಜಿಯವರು ಈ ಹಣವನ್ನು ನನಗೆ ಮೈಸೂರಿನ ನನ್ನ ಆಫೀಸಿನಲ್ಲಿ ಅವರ ಕಾರ್ ಚಾಲಕ ರಾಜು ಇವನು ತಂದುಕೊಟ್ಟಿರುತ್ತಾನೆ. ಸದ್ಯ ಸಿಸಿಬಿ ಪೊಲೀಸರು 65 ಲಕ್ಷ ಹಣವನ್ನ ವಶಕ್ಕೆ ಪಡೆದು ಉಳಿದ ಹಣಕ್ಕೆ ಶೋಧ ಮುಂದುವರೆಸಿದ್ದಾರೆ. ಅರ್ಚಕರ ವೇಷದಲ್ಲಿ ಹಾಲಶ್ರೀಯನ್ನ ಹಿಡಿದಿದ್ದ ಸಿಸಿಬಿ ಟೀಮ್. ಇನ್ನು ಒಡಿಶಾದಲ್ಲಿ ಸಿಸಿಬಿ ಪೊಲೀಸರು ನಡೆಸಿದ ಆಪರೇಷನ್ ಹಾಲಶ್ರೀ ಯಾವ ಫಿಲಂಗೂ ಕಮ್ಮಿ ಇಲ್ಲ. ಸ್ವಾಮೀಜಿ ಯಾವುದಾದ್ರೂ ಮಠದಲ್ಲೇ ಆಶ್ರಯ ಪಡೆದಿರಬಹುದು ಅಂತ ಅರಿತಿದ್ದಂತಹ ಸಿಸಿಬಿ ಟೀಮ್ ಶೃಂಗೇರಿ ಹಾಗೂ ಉಡುಪಿ ಮೂಲದ ಅರ್ಚಕರಂತೆ ವೇಷ ಧರಿಸಿ ಹೋಗಿದ್ರು ಅನ್ನೋದು ಗೊತ್ತಾಗಿದೆ. ಗಯಾಕ್ಕೆ ಹೋಗ್ತಿದ್ದ ಹಾಲಶ್ರೀಯನ್ನ ಅರ್ಚಕರ ವೇಷದಲ್ಲಿದ್ದ ಪೊಲೀಸರೇ ಲಾಕ್ ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಚೈತ್ರ ಅಂಡ್ ಗ್ಯಾಂಗ್ ಸಾಲು ಮರದ ತಿಮ್ಮಕ್ಕ ಅವರ ಸರ್ಕಾರಿ ಕಾರನ್ನ ಬಳಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೆಕೆ ಗೆಸ್ಟ್ ಹೌಸ್ಗೆ ಅದೇ ಕಾರ್ನಲ್ಲಿ ಡೀಲ್ ಮಾತನಾಡಲು ಹೋಗಿದ್ರು ಅನ್ನೋ ಆರೋಪ ಕೇಳಲಾಗಿದೆ. ಆದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಗರ ಪೊಲೀಸ್ ಆಯುಕ್ತರಿಗೆ ಇವತ್ತು ಸಾಲು ಮರದ ತಿಮ್ಮಕ್ಕ ಹಾಗೂ ಮಗ ಉಮೇಶ್ ಖುದ್ದಾಗಿ ಹೋಗಿ ದೂರು ದಾಖಲು ಮಾಡಿದ್ದಾರೆ. ಹಾಲಶ್ರೀ ಹಣ ಪಡೆದಿರೋದು ಒಪ್ಪಿಕೊಂಡ್ರೆ ಇತ್ತ ಚೈತ್ರ ಅಂಡ್ ಗ್ಯಾಂಗ್ ಮಾತ್ರ ಹಣದ ಬಗ್ಗೆ ಬಾಯ್ ಬಿಡ್ತಿಲ್ಲ. ಆದ್ರೆ ಸ್ವಾಮೀಜಿ ಅರೆಸ್ಟ್ ಆಗಿರೋದ್ರಿಂದ ಚೈತ್ರ ಮಾತ್ರ ಫುಲ್ ಖುಷಿಯಾಗಿದ್ದಾರಂತೆ. ಪೊಲೀಸರ ಜೊತೆ ಜೀಪ್ ಹತ್ತುವಾಗ್ಲೂ ಚೈತ್ರ ನಗುಮುಖದಲ್ಲೇ ಕಾಣಿಸಿಕೊಂಡಿದ್ದಾರೆ.
ತಾನು ಹೇಳಿದಂತೆ ಸ್ವಾಮೀಜಿಯಿಂದ ಸತ್ಯ ಹೊರಬರಬಹುದು ಅನ್ನೋ ಭರವಸೆಯಲ್ಲಿದ್ದಾರಂತೆ ಚೈತ್ರಾ ಕುಂದಾಪುರ. ಎಲೆಕ್ಷನ್ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ವರುಣಾ ಕ್ಷೇತ್ರದಲ್ಲಿ ಕುಕ್ಕರ್ ಹಾಗೂ ಐರನ್ ಬಾಕ್ಸ್ ಹಂಚಿದ್ರು. ಈ ಸತ್ಯವನ್ನ ಸಿಎಂ ಪುತ್ರ ಯತೀಂದ್ರ ಅವರೇ ಹೊರಗಿಟ್ರು. ಬಿಜೆಪಿಯವರು ಚುನಾವಣಾ ಆಯೋಗದ ಕದ ತಟ್ಟಲು ರೆಡಿಯಾಗಿದ್ದಾರೆ. ವರುಣದಲ್ಲಿ ಅಪ್ಪನ ಗೆಲುವಿನ ಗುಟ್ಟು ಬಿಚ್ಚಿಟ್ಟ ಯತೀಂದ್ರ. ಕುಕ್ಕರ್ ಐರನ್ ಬಾಕ್ಸ್ ಹಂಚಿ ಗೆದ್ರಂತೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯರಿಗೆ ವರುಣಾದಲ್ಲಿ ಹೆಸರು, ವರ್ಚಸ್ಸು, ಜನ ಬೆಂಬಲ ಇದ್ದೇ ಇದೆ. ಅದು ಎಲ್ರಿಗೂ ಗೊತ್ತು. ಈ ವರ್ಷದ ಚುನಾವಣೆಯಲ್ಲಿ ಸಿದ್ದರಾಮಯ್ಯಗೆ ವರುಣಾದಲ್ಲಿ ಬಿಜೆಪಿಯ ವಿ ಸೋಮಣ್ಣ ದೊಡ್ಡ ಸವಾಲಾಗಿದ್ರು. ಅದೂ ಗೊತ್ತಿದೆ. ಎಲೆಕ್ಷನ್ ಟೈಮ್ನಲ್ಲಿ 2 ಸಲ ಮಾತ್ರ ಕ್ಷೇತ್ರಕ್ಕೆ ಬರ್ತೀನಿ ಅಂದಿದ್ದ ಸಿದ್ದರಾಮಯ್ಯನವರು ಚುನಾವಣೆ ಟೈಮಲ್ಲಿ ಅಲ್ಲೇ ಠಿಕಾಣಿ ಹೂಡಿದ್ದು ನಿಜ. ಆದ್ರೀಗ ಸಿದ್ದರಾಮಯ್ಯನವರ ಗೆಲುವಿನ ಗುಟ್ಟನ್ನ ಯತೀಂದ್ರ ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ ಮಡಿವಾಳ ಸಮುದಾಯದ ಸಂಘಟನೆ ಮಾಡಬೇಕು ಅಂತ ಹೇಳಿ ಸಾವಿರಾರು ಜನರನ್ನು ಸೇರಿಸಿ ಅವರೆಲ್ಲರಿಗೂ ಕೂಡ ಕುಕ್ಕರ್ ಮತ್ತೆ ಐರನ್ ಬಾಕ್ಸ್ ಕೊಡುವಂತ ಕಾರ್ಯಕ್ರಮ ನಮ್ಮ ಕ್ಷೇತ್ರ ನಮಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಆದ್ರೂ ಕೂಡ ತಂದೆಯವರು ಬಹಳಷ್ಟು ಬಿಸಿ ಇದ್ದು ಚುನಾವಣೆ ಅವರ ಓಟ್ಗಳು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುವಂತ ಮಾಡಿ ಸಿದ್ದರಾಮಯ್ಯ ಅವರು ಗೆಲ್ಲೋದಕ್ಕೆ ಅವರು ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ವರುಣಾ ಕ್ಷೇತ್ರದಲ್ಲಿ ಕುಕ್ಕರ್ ಹಾಗೂ ಐರನ್ ಬಾಕ್ಸ್ ಹಂಚಿದ್ರು. ಈ ಗುಟ್ಟನ್ನ ಖುದ್ದು ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಮಡಿವಾಳ ಸಮುದಾಯದ ಸಭೆಯಲ್ಲಿ ಮಾತಾಡಿದ್ದಾರೆ. ಕುಕ್ಕರ್ ಐರನ್ ಬಾಕ್ಸ್ ಹಂಚಿದ್ದು ನಮಗೆ ಅನುಕೂಲ ಆಯ್ತು, ಹೆಚ್ಚಿನ ವೋಟ್ ತಂದುಕೊಡುವಂತಾಯ್ತು ಅಂದಿದ್ದಾರೆ. ಸಿಡಿದೆದ್ದ ಸಿದ್ದರಾಮಯ್ಯ ಎದುರಾಳಿ ವಿ ಸೋಮಣ್ಣ. ವರುಣಾ ಕ್ಷೇತ್ರದಲ್ಲಿ ಕುಕ್ಕರ್ ಐರನ್ ಬಾಕ್ಸ್ ಹಂಚಿಕೆ ಬಗ್ಗೆ ಪರಾಜಯಗೊಂಡಿದ್ದ ವಿ ಸೋಮಣ್ಣ ಮಾತಾಡಿದ್ರು. ನಮ್ಮ ನಾಯಕರು ಮುಖಂಡರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ತಗೊಳ್ತೀನಿ, ಇಷ್ಟಕ್ಕೆ ಬಿಡಲ್ಲ ಅನ್ನೋ ಸಂದೇಶ ಕೊಟ್ರು. ನಾನು ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳಿದ್ದಾರೆ, ಅಧ್ಯಕ್ಷ ಇದ್ದಾರೆ, ಅವರ ಹತ್ರ ಮಾಹಿತಿ ಕೇಳ್ತೀನಿ. ಪಡೆದು ತದನಂತರ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಮಾತಾಡಿ ಐ ವಿಲ್ ಕಮ್ ಬ್ಯಾಕ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈಗ ವಿಪಕ್ಷಗಳಿಗೆ ದೊಡ್ಡ ಆಹಾರ ಆಗಿದೆ. ಮಾಜಿ ಸಚಿವ ಈಶ್ವರಪ್ಪ ಕುಮಾರಸ್ವಾಮಿನೂ ಕಿಡಿಕಾರಿದ್ದಾರೆ. ಈ ಕುಕ್ಕರ್ ಹಂಚ್ಕೊಂಡು ಇಸ್ತ್ರಿ ಪೆಟ್ಟಿಗೆ ಹಂಚ್ಕೊಂಡು ತವಾ ಪ್ಲೇಟ್ ಕೊಟ್ಕೊಂಡು ನಡೆಸಿರೋ ಚುನಾವಣೆ ಇದು. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸರಿಯಾದ ರೀತಿ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡಿದ್ರೆ ಈ ಸರ್ಕಾರನ ಡಿಸ್ಮಿಸ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಕುಕ್ಕರ್ ಮತ್ತು ಇಸ್ತ್ರಿ ಪೆಟ್ಟಿಗೆಗಳನ್ನು ಓಟ್ ಕೊಡಿ ಅನ್ನೋದು ಅಂತ ಆಸೆ ತೋರಿಸಿ ಲಂಚ ಕೊಟ್ಟು ಈ ರೀತಿ ಚುನಾವಣೆ ನಾವು ನಡೆಸಿದ್ದೀವಿ ಅಂತ ಒಪ್ಕೊಂಡಿದ್ದಕ್ಕಿಂತ ಇದಕ್ಕಿಂತ ಉದಾಹರಣೆ ಬೇಕು. ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ 3 ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕು ಅನ್ನುವ ಕೂಗು ಮತ್ತೆ ಜೋರಾಗಿದೆ. ಮೊದಲು ದನಿ ಎತ್ತಿದ ಸಚಿವ ರಾಜಣ್ಣ ಮತ್ತೆ 3 ಡಿಸಿಎಂಗಳು ಆಗಬೇಕು ಅಂತಿದ್ದು ಅನೇಕರು ರಾಜಣ್ಣ ಪರ ಜೈ ಅಂದರು. ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಫೈಟ್ ಜೋರಾಗಿದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮತ್ತೆ 3 ಡಿಸಿಎಂ ಹೇಳಿಕೆ ಬದ್ಧ ಎಂದಿದ್ದಾರೆ. ಅಲ್ಲದೆ ಜಾತಿವಾರು 3 ಡಿಸಿಎಂ ಹುದ್ದೆ ಸೃಷ್ಟಿಸಲು ರಾಜಣ್ಣ ಆಗ್ರಹಿಸಿದ್ದಾರೆ. ವೀರಶೈವ, ಅಲ್ಪಸಂಖ್ಯಾತ, ದಲಿತರಿಗೆ ಡಿಸಿಎಂ ಪಟ್ಟಕ್ಕೆ ಒತ್ತಾಯಿಸಿದ್ದಾರೆ. 3 ಡಿಸಿಎಂ ಪ್ರಾದೇಶಿಕವಾರಲ್ಲ, ಜಾತಿವಾರು, ಸಮುದಾಯವಾರು. ಈಗ ನನಗೇನಾಗೂ ಅರ್ಥವಾಗ್ತಾ ಇಲ್ಲ, ಏನು ತಪ್ಪೇನಿದೆ ಅದರಲ್ಲಿ? ಪಕ್ಷದ ಹಿತದೃಷ್ಟಿಯಿಂದ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡಿರೋವಂಥದ್ದು. ಹೈಕಮಾಂಡ್ನವರು ಇದು ಸರಿಯಾಗಿದೆ ಸಲಹೆ ಅಂತಕ್ಕಂಥದ್ದು ಅವರಿಗೆ ಅನಿಸಿದ್ರೆ ಅದನ್ನು ಕಾರ್ಯಗತ ಮಾಡ್ತಾರೆ, ಇಲ್ಲ ಇದು ಸಾಧುವಲ್ಲ ಅಂತಂದ್ರೆ ಬಿಡ್ತಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಇನ್ನು ನಾನು ಸಿಎಂ ಸಿದ್ದರಾಮಯ್ಯ ಜೊತೆ ಈ ಬಗ್ಗೆ ಚರ್ಚಿಸಿಲ್ಲ, ಡಿಕೆಶಿ ಪ್ರಾಮುಖ್ಯತೆ ಕಡಿಮೆ ಮಾಡಲು ಹೇಳಿಕೆ ಅನ್ನೋದು ಸತ್ಯಕ್ಕೆ ದೂರ ಅಂತ ಹೇಳಿಕೆ ಕೊಟ್ರು. ಇದೇ ವಿಷಯದಲ್ಲಿ ಶಾಸಕ ಶಿವಲಿಂಗೇಗೌಡ ಸಚಿವ ರಾಜಣ್ಣ ಮಾತಿಗೆ ಬೆಂಬಲ ಸೂಚಿಸಿದ್ದಾರೆ. 3 ಜನ ಡಿಸಿಎಂಗಳು ಬೇಕು ಅಂತೇಳಿ ಹೈಕಮಾಂಡ್ ಬಯಸಿದ್ರೆ ಅದಾಗುತ್ತೆ. ಹೈಕಮಾಂಡ್ ಬಯಸಬೇಕು. 3 ಡಿಸಿಎಂಗಳು ಜಾತಿಗೊಂದು ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯ ಹೈಕಮಾಂಡಿಗೆ ಬಂದರೆ ಕೊಡ್ಡಿ, ಎಲ್ಲ ಜನಾಂಗನೂ ಒಳ್ಳೆ ರೀತಿಯಲ್ಲಿ ಸಹಾಯ ಆಗುತ್ತೆ. ಕಾಂಗ್ರೆಸ್ ಒಳಗೆ 3 ಡಿಸಿಎಂ ಹುದ್ದೆ ಗಲಾಟೆ ಬಿಜೆಪಿಗೆ ಭರ್ಜರಿ ಅಸ್ತ್ರ. ಅದಕ್ಕೆ ಸಾಲು ಸಾಲು ಟ್ವೀಟ್ ಮಾಡಿದೆ. ಅಧಿಕಾರಕ್ಕೆ ಬಂದು 3 ತಿಂಗಳಿಗೆ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಹೊತ್ತಿಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಾದ ಹರಿಪ್ರಸಾದ್ ಬಾಯಿ ಮುಚ್ಚಿಸಲು ಮುಖ್ಯಮಂತ್ರಿಗಳು ಸಚಿವ ಕೆಎನ್ ರಾಜಣ್ಣ ಮೂಲಕ ಡಿಸಿಎಂ ಸ್ಥಾನದ ದಾಳ ಉರುಳಿಸಿದ್ರು ಅಂತ ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಬೇಕಾಗಿದ್ದ ಪರಮೇಶ್ವರ್ ಕೊನೆ ಪ್ರಯತ್ನವಾಗಿ ಡಿಸಿಎಂ ಸ್ಥಾನಕ್ಕಾಗಿ ಹೈಕಮಾಂಡ್ ಮೊರೆ ಹೋಗಲಿದ್ದಾರೆ. ಅಂತೂ ಡಿಸಿಎಂ ಸ್ಥಾನದ ಅಸ್ತ್ರ ಇದೀಗ ಸಿದ್ದರಾಮಯ್ಯ ಅವರ ಸಂಪುಟವನ್ನೇ ಅಲುಗಾಡಿಸುತ್ತಿದೆ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಅಷ್ಟೇ ಅಲ್ಲ,
ಸಿದ್ದರಾಮಯ್ಯರಿಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇದ್ದಿದ್ರೆ 5 ಡಿಸಿಎಂಗಳಿಗೆ ಅವಕಾಶ ನೀಡಬೇಕಿತ್ತು ಅಂತಾನೂ ಕಾಲೆಳೆದಿದೆ ಬಿಜೆಪಿ. 3 ತಿಂಗಳ ಕಾಂಗ್ರೆಸ್ ಸರ್ಕಾರ ಇನ್ನು 3 ತಿಂಗಳಲ್ಲೇ ಬಿದ್ದು ಹೋಗುತ್ತಂತೆ. ಬಿಜೆಪಿಯವರು ಕೊಡ್ತಿರೋ ಈ ಹೇಳಿಕೆಗಳಿಗೆ ಎಚ್ಡಿಕೆ ದನಿಯಾಗಿದ್ದಾರೆ. ಕೆಟ್ಟ ಸರ್ಕಾರ ಕಿತ್ತಾಕ್ತೀನಿ ಅಂತಾನೆ ಬಿಜೆಪಿ ಜೊತೆ ದೋಸ್ತಿಗೆ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಕಮಲದಳ ಮೈತ್ರಿ ಮಾತುಕತೆಗೆ ವೇದಿಕೆ ರೆಡಿ. ದೆಹಲಿಯಲ್ಲಿ ಎಚ್ಡಿಕೆ ಬಿಜೆಪಿ ವರಿಷ್ಠರ ಭೇಟಿ. ಕುಮಾರಸ್ವಾಮಿ ನಾಳೆ ಬೆಳಗ್ಗೆ ದೆಹಲಿಗೆ ಹೋಗ್ತಿದ್ದಾರೆ. ನಾಳೆ ಬಿಜೆಪಿ ವರಿಷ್ಠರ ಜೊತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಅಧಿಕೃತವಾಗಿ ಮಾತುಕತೆ ನಡೆಸಲಿದ್ದಾರೆ. ದೇವೇಗೌಡರಿಗೆ ಅನಾರೋಗ್ಯ, ಹೀಗಾಗಿ ಪದೇ ಪದೇ ಅವರು ದೆಹಲಿಗೆ ಹೋಗೋದು ಕಷ್ಟ. ಸದ್ಯಕ್ಕೆ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಲು ಗೌಡರು ದೆಹಲಿಯಲ್ಲಿದ್ದು, ನಾಳೆ ಕುಮಾರಸ್ವಾಮಿ ದೇವೇಗೌಡರು ಒಟ್ಟಿಗೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಮೈತ್ರಿಗೆ ಅಂತಿಮ ಮುದ್ರೆ ಹಾಕ್ತಾರೆ. ನಾಳೆ ಕೇಂದ್ರ ಸರ್ಕಾರದ ಹೈಕಮಾಂಡ್ ನಾಯಕರೇನಿದ್ದಾರೆ ಕೆಲವರನ್ನು ಭೇಟಿ ಮಾಡ್ತಾರೆ. ಕೆಟ್ಟ ಸರ್ಕಾರ ಕಿತ್ತು ಹಾಕ್ತೀವಿ ಅಂತ ಗುಡುಗು. ಡಿಕೆ ಬ್ರದರ್ಸ್ ಮಟ್ಟ ಹಾಕಬೇಕು ಅಂತ ಸಿಟ್ಟು. ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಗುಡುಗಿದ ಪರಿ ಇದು. ಕೆಟ್ಟ ಸರ್ಕಾರ ತೆಗೆಯಲು ಬಿಜೆಪಿ ಮೈತ್ರಿ ಅಗತ್ಯ ಅಂತಾನೆ ಡಿಕೆ ಬ್ರದರ್ಸ್ ಮೇಲೆ ಕುಮಾರಸ್ವಾಮಿ ಸಿಟ್ಟು ಹೊರಹಾಕಿದ್ರು. ಜೊತೆಗೆ ಲೋಕಸಭೆಗೆ ನಿಲ್ಲಲ್ಲ ಅಂತಾನೂ ಅಂದ್ರು. ನಾನು ಲೋಕಸಭೆಗೆ ನಿಲ್ಲ ಪ್ರಶ್ನೆ ಇಲ್ಲ. ಮೂಲಗಳ ಪ್ರಕಾರ ಜೆಡಿಎಸ್ ಹಳೆ ಮೈಸೂರಲ್ಲಿ 6 ಲೋಕಸಭಾ ಕ್ಷೇತ್ರ ಕೇಳಿದ್ದು 3 ಅಥವಾ 4 ಕ್ಷೇತ್ರಗಳಿಗೆ ಬಿಜೆಪಿ ಒಪ್ಪುವ ಸಾಧ್ಯತೆ ಇದೆ. ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆಯಲ್ಲಿ ಬಹುಮತದಲ್ಲಿ ಅಂಗೀಕಾರ ಆಗಿದೆ. ಆದರೆ 2 ಸಂಸದರು ಮಹಿಳಾ ಮೀಸಲಾತಿಯನ್ನ ವಿರೋಧಿಸಿದರು. की कुल सदस्य संख्या के बहुमत द्वारा विधेयक पर खंडवार विचार करेगी. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಅಂಗೀಕಾರ. 2 ಹೊರತುಪಡಿಸಿ ಎಲ್ಲ ಸಂಸದರ ಒಪ್ಪಿಗೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾಗಿದೆ. ವಿರೋಧ ಪಕ್ಷಗಳು ವಿರೋಧ ಮಾಡದೆ ಮಹಿಳಾ ಮೀಸಲಾತಿ ಬಿಲ್ಗೆ ಒಪ್ಪಿಗೆ ಕೊಟ್ಟರು. ಲೋಕಸಭೆಯಲ್ಲಿ ಒಟ್ಟು 456 ಸಂಸದರು ಭಾಗಿಯಾಗಿದ್ರು. ಇದರಲ್ಲಿ 454 ಸಂಸದರು ಮಹಿಳಾ ಮೀಸಲಾತಿ ಮಸೂದೆ ಪರವಾಗಿ ಮತದಾನ ಮಾಡಿದ್ರು. ಆದರೆ 2 ಸಂಸದರು ಮಹಿಳಾ ಮೀಸಲಾತಿ ವಿರುದ್ಧ मतदान ಮಾಡಿದ್ರು. अद्यधीन मत विभाजन का परिणाम इस प्रकार है: हाँ 454 454, ना 2, और मतदान देने वाले सदस्यों के कम से कम 2/3 बहुमत द्वारा पारित हुआ. ಮಹಿಳಾ ಮೀಸಲಾತಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಕ್ಕೂ ಮುನ್ನ ದೊಡ್ಡ ರಾಜಕೀಯ ವಾಕ್ ಸಮರಾನೂ ನಡೆಯಿತು. ಮೊದಲು ಸೋನಿಯಾ ಗಾಂಧಿ ಮಹಿಳಾ ಮೀಸಲಾತಿ ಬಿಲ್ ಕಾಂಗ್ರೆಸ್ ಕೂಸುವಂತ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ರು. अध्यक्ष महोदय, खुद मेरी जिंदगी का यह बहुत मार्मिक क्षण है. कांग्रेस पार्टी इस बिल का समर्थन करती है. हमें इस बिल के पास होने से खुशी है. ಸೋನಿಯಾ ಗಾಂಧಿ ಮೇಲೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ವಾಗ್ದಾಳಿ ಮಾಡಿದ್ರು. ಬಿಜೆಪಿ ಮಸೂದೆ ಜಾರಿ ಮಾಡ್ತಿರೋದು ಕಾಂಗ್ರೆಸ್ಗೆ ಹೊಟ್ಟೆ ಉರಿ ಅಂದ್ರು. ಜೊತೆಗೆ ಬಿಲ್ ವಿರುದ್ಧ ಸೋನಿಯಾ ಗಾಂಧಿ ಇದ್ರು ಅಂದು ಬಿಟ್ರು. क्योंकि कांग्रेस की गलतफहमी है, गलती है सर, और ये जितने अपोजिशन के लोग हैं वो इतने वर्षों तक इस बिल को लेकर नहीं आए. हमारे माननीय प्रधानमंत्री जी ने ये नैतिक साहस दिखाया इस पार्लियामेंट में, इसी लोकसभा में सर सबसे पहले बिल में यदि उसका कॉलर पकड़ने के लिए कोई आया तो यही मैडम श्रीमती सोनिया गांधी जी थे. ಇದೇ ಲೋಕಸಭೆ ಕಲಾಪದಲ್ಲಿ ಅಮಿತ್ ಶಾ ಮಾತನಾಡಿ ಮಹಿಳಾ ಮೀಸಲಾತಿ ಮಸೂದೆ ಬಿಜೆಪಿಗೆ ರಾಜಕೀಯ ಅಸ್ತ್ರ ಅಲ್ಲ, ಮೋದಿಯವರ ಕನಸು ಅಂದ್ರು. कुछ पार्टी के लिए महिला सशक्तिकरण एक पॉलिटिकल एजेंडा हो सकता है. कुछ पार्टियों के लिए महिला सशक्तिकरण एक राजनीतिक मुद्दा हो सकता है. कुछ पार्टियों के लिए महिला सशक्तिकरण का नारा चुनाव जीतने का एक हथियार हो सकता है. परंतु मेरी पार्टी और मेरे नेता नरेंद्र मोदी जी के लिए महिला सशक्तिकरण राजनीतिक मुद्दा नहीं, मान्यता का सवाल है, मान्यता का सवाल. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18.